ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭಗವಂತ ಆ ಸ್ವಾತಂತ್ರ್ಯ ಗುಣವನ್ನು ಎಲ್ಲರಲ್ಲಿ ವಿಭಾಗ ಮಾಡಿಕೊಟ್ಟ ಎಂಬ ಭಾಗವನ್ನು ಹೇಳಿದರು. ಹೇಳಿದ ಮೇಲೆ ಇನ್ನು ಪುಣ್ಯ ಜನರು ಏನು, ಪುಣ್ಯ ಮಾಡುವಂತಹ ಜನರು, ಪಾಪ ಮಾಡುವ ಜನರು, ದೇವತೆಗಳು, ದೈತ್ಯರು, ಅವರವರಿಗೆ ಯಾವ ರೀತಿಯಾಗಿ ತಾನು ಪುಣ್ಯ ಪಾಪಗಳ ಫಲಗಳನ್ನು ಕೊಡ್ತಾನೆ ಆ ಒಂದು ವಿಚಾರವನ್ನು ಒಂದು 14ನೇ ಪದ್ಯದಲ್ಲಿ ಹೇಳುತ್ತಾ ಇದ್ದಾರೆ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ ದಿವಿಜರ ಪಾಪ ಕರ್ಮ ಫಲ. ಅನ್ಯ ಕರ್ಮವ ಮಾಡ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ಈ ತೆರದಿ ಭಕ್ತರನು ಸಂತೈಪ. ಇಲ್ಲೊಂದು ವಿಶೇಷ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಪುಣ್ಯಕರ್ಮಗಳನ್ನು ಯಾರು ಮಾಡ್ತಾರೆ, ಪಾಪಕರ್ಮಗಳನ್ನು ಯಾರು ಮಾಡ್ತಾರೆ, ಅವರಿಗೆ ಬರುವಂತಹ ಆ ಕರ್ಮದ ಫಲ ಯಾವ ರೀತಿಯಾಗಿರ್ತದೆ ಅದನ್ನು ಹೇಳ್ತಾರೆ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ. ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ಪುಣ್ಯಕರ್ಮಕ್ಕೆ ಯಾರು ಸಹಾಯ ಮಾಡ್ತಾರೆ, ಪುಣ್ಯಕರ್ಮವನ್ನು ತಾವು ಮಾಡೋದಷ್ಟೇ ಅಲ್ಲ, ಪುಣ್ಯಕರ್ಮ ಮಾಡುವ ಜನರಿಗೆ ಯಾರು ಸಹಾಯ ಮಾಡ್ತಾರಲ್ಲ ಅಂತಹ ಧನ್ಯರು ಯಾರಿದ್ದಾರೆ ಅವರಿಗೆ ಪುಣ್ಯವನ್ನು ಕೊಡ್ತಾನೆ. ಇವರು ಪುಣ್ಯವನ್ನು ಇವರು ಕೊಡೋದಷ್ಟೇ ಅಲ್ಲ, ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ. ಕಲ್ಯಾದಿ ದೈತ್ಯರು ಏನೋ ಆಗ ಈಗ ಒಂದಿಷ್ಟು ಪುಣ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ದಂಭದಿಂದೋ, ಅಹಂಕಾರದಿಂದೋ, ಅಸೂಯದಿಂದೋ, ಮಾತ್ಸರ್ಯದಿಂದೋ, ಹೊಟ್ಟು ಕಿಚ್ಚಿನಿಂದ ಏನೋ ಒಂದು ರೀತಿಯಿಂದ ಮಾಡ್ತಾನೆ. ದುರ್ಯೋಧನ ಮಾಡಿದ, ಪಾಂಡವರು ರಾಯಸು ಯಾಗ ಮಾಡ್ಯಾರ ಅಂತ ಹೊಟ್ಟಿ ಕಿಚ್ಚಿನಿಂದ ತಾನು ಪುಂಡರೀಕ ಯಾಗ ಅಂತ ಮಾಡ್ಲಿಕ್ಕೆ ಹೋದ. ಏನೇನು ಭಗವತ್ ಪ್ರೀತಿ ಅಲ್ಲ, ಪುಣ್ಯ ಸಾಧನ ಅಲ್ಲ, ಏನಿಲ್ಲ. ಅವ್ರು ಮಾಡ್ಯಾರಲ್ಲ, ನಾವ್ಯಾಕೆ ಮಾಡಬಾರ್ದು? ಹಾಗೆ ಅವ್ರು ಮಾಡ್ಯಾರ ನಾವು ಮಾಡ್ತೀವಿ ಇಷ್ಟೇ ಹೊರತು ಅದರಲ್ಲಿ ಪುಣ್ಯ ಬರ್ತದ ಅಂತನೋ, ಭಗವತ್ ಪ್ರೀತಿ ಆಗ್ತದ ಅಂತನೋ ಹಾಗೇನು ವಿಚಾರ ಇರೋದಿಲ್ಲ. ಹಾಗೆ ಕೇವಲ ಕರ್ಮಗಳು ಮಾಡಿದರೆ ಸಾಲೋದಿಲ್ಲ, ಅದರ ಹಿನ್ನೆಲೆಯಲ್ಲಿ ಯಾವ ಉದ್ದೇಶವಿದೆ ಎಂಬುದು ಮುಖ್ಯ. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಕರ್ಮ ಅಂತಂಬುದು ಲೆಕ್ಕ ಅಲ್ಲ, ಎಷ್ಟು ಮನಃಶುದ್ಧಿಯಿಂದ ಮಾಡಿದ್ರು ಎಂಬುದು ಮುಖ್ಯ ಆಗ್ತದೆ. ಆ ಭಾವನೆ ಹಿನ್ನೆಲೆ ಏನಿದೆ ಎಂಬುದು ಮುಖ್ಯ ಆಗ್ತದೆ. ಹೀಗಾಗಿ ಆ ಕಲ್ಯಾದಿ ದೈತ್ಯರು ಏನು ಪುಣ್ಯಕರ್ಮ, ಮೇಲ್ನೋಟಕ್ಕೆ ಪುಣ್ಯಕರ್ಮ ಅಂತ ಕಂಡ್ರು ಅವರ ಮಾಡಿದ್ದೆಲ್ಲ ವ್ಯರ್ಥ. ಹಾಗಾಗಿ ಪುಣ್ಯಕರ್ಮ ಮಾಡುವಾಗ ಈ ಅನುಸಂಧಾನವಿಲ್ಲದೆ ಕರ್ಮ ಮಾಡಿದರೆ ವ್ಯರ್ಥ ಆಗೋಗ್ತದೆ. ಪ್ರತಿ ಕರ್ಮ ಮಾಡುವಾಗ ಅನುಸಂಧಾನ ಇರಬೇಕು. ಏನಂತ? ಆ ಭಗವಂತ ಸರ್ವೋತ್ತಮ, ಆ ಸರ್ವೋತ್ತಮನಾದ ಭಗವಂತನ ಪ್ರೇರಣೆಯಿಂದ, ಅವನ ಅನುಗ್ರಹದಿಂದ ಮತ್ತು ಆ ಎಲ್ಲ ತತ್ವಾಭಿಮಾನ ದೇವತೆಗಳ ಪ್ರೇರಣಾ ಅನುಗ್ರಹಗಳಿಂದ, ಗುರುಗಳ ದಯದಿಂದ ಮಾಡ್ತಾ ಇದ್ದೇನೆ ಕರ್ಮ ಎಂಬ ಅನುಸಂಧಾನ ಇಲ್ಲದೆ, ನಾಹಂಕರ್ತ ಹರಿಕರ್ತ ಎಂಬ ಅನುಸಂಧಾನವಿಲ್ಲದೆ
ಏನು ಕರ್ಮ ಮಾಡಿದರೂ ಕೂಡ ಅದು ದೈತ್ಯರಿಗೆ ಸೇರ್ತದೆ ಆ ಫಲ. ಆ ಕಲ್ಯಾಣ ದೈತ್ಯರು ಪುಣ್ಯವನ್ನು ಮಾಡಿದಂತೆ ತೋರ್ತಾರೆ. ಆ ಕರ್ಮದ ಫಲವನ್ನು ತಾನು ಕಸ್ಕೊಂಡು ಯಾರು ಒಳ್ಳೆಯ ಭಾವನದಿಂದ ಪುಣ್ಯಕರ್ಮಗಳನ್ನು ಮಾಡುತ್ತಾರೆ ಅವರಿಗೆ ತಾನು ಕೊಟ್ಟು ಬಿಡ್ತಾನಂತೆ ಭಗವಂತ. ಹೀಗ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ, ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳನ್ನೀವ, ಆ ಕಲ್ಯಾದಿ ದೈತ್ಯರು ಮಾಡುವಂತಹ ಪುಣ್ಯ ಫಲಗಳನ್ನು ಇವರು ಕೊಟ್ಟು ಬಿಡ್ತಾನಂತೆ. ಇನ್ನ ಈ ದಿವಿಜರು ಅಂದರೆ ದೇವತೆಗಳು, ದಿವಿಜರ ಪಾಪಕರ್ಮ ಫಲ ಅನ್ಯಕರ್ಮವ ಮಾಡಲ್ಪರಿಗೆ. ದೇವತೆಗಳು ಆಗಾಗ ಪಾಪಕರ್ಮ ಮಾಡಿದಂತೆ ಬರ್ತಾರೆ, ಅವರು ಪ್ರಾರಬ್ಧ ಕರ್ಮದಿಂದ ಪಾಪಕರ್ಮವನ್ನು ಮಾಡುತ್ತಾರೆ. ದೇವತೆಗಳು ಕೂಡ ಆಗಾಗ ಪಾಪಕರ್ಮ ಮಾಡ್ತಾರೆ. ಅದಕ್ಕೆ ಕಾರಣ ಅವರ ಪ್ರಾರಬ್ಧ ಕರ್ಮ ಅಷ್ಟೇ. ದೇವತೆಗಳು ಅಂತಂದ್ರೆ ಅವರ ಅಪರೋಕ್ಷ ಜ್ಞಾನಿಗಳೆಲ್ಲರೂ, ಅವರು ಯಾವ ಪಾಪಕರ್ಮ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಮಾಡಿದಂತೆ ತೋರುತ್ತದೆ, ಮಾಡ್ತಾರೋ ಕೂಡ. ಅದು ಅಸುರಾವೇಶದಿಂದ, ಕಲ್ಯಾವೇಶದಿಂದ, ಪ್ರಾರಬ್ಧ ಕರ್ಮದ ಫಲಿತದಿಂದ ಆ ಕೆಟ್ಟು ಕರ್ಮಗಳನ್ನು ಅವರು ಮಾಡ್ತಾರೆ. ಅಂದರೆ ಆ ಕರ್ಮ ಫಲ ಈ ಅನ್ಯ ಕರ್ಮವ ಮಾಡಲ್ಪರಿ ಕೊಟ್ಟು ಬಿಡ್ತಾನಂತೆ. ಅಂದ್ರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ದೈತ್ಯರಿರ್ತಾರೆ, ಅವರಿಗೆ ಈ ಪಾಪಕರ್ಮ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಹೀಗಾಗಿ ಕೆಟ್ಟವರ ಪುಣ್ಯಕರ್ಮವನ್ನು ಒಳ್ಳೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಒಳ್ಳೆಯವರ ಪಾಪಕರ್ಮವನ್ನು ಕೆಟ್ಟವರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಹೀಗೆ ಅದಕ್ಕಾಗಿ ಕಾರಣ ಏನು ಅಂತಂದರೆ ಆ ಭಾವನೆ ಮುಖ್ಯ ಅಂತ. ಭಾವನೆ ಇಲ್ಲದೆ ಮಾಡುವಂತಹ ಕರ್ಮಗಳಿಗೆ ಈ ರೀತಿಯಾದಂತಹ ಫಲ ಬರ್ತದೆ. ಅನುಗುಣ್ಯ ಜನರಿಗೆ ಕೊಡುವ ಬಹು ಕಾರುಣ್ಯ ಸಾಗರ ಈತೆರದಿ ಭಕ್ತರನು ಸಂತೈಪ. ಬಹು ಕಾರುಣ್ಯ ಸಾಗರನಾದಂತಹ ಭಗವಂತನು ಈ ರೀತಿಯಾಗಿ ಅನುಗುಣ್ಯ ಜನರಿಗೆ, ತನ್ನನ್ನು ಅನುಸರಿಸಿ ನಡೆಯುವಂತಹ ಭಕ್ತ ಜನರನ್ನು ಈ ರೀತಿಯಾಗಿ ಸಂತೈಪ, ಈ ರೀತಿಯಾಗಿ ತಾನು ಸಂತೋಷ ಪಡ್ತಾನೆ. ಏನ್ರಿ ಅನ್ಯಾಯ ಮಾಡ್ತಾನೆ ಅಂತ ತಿಳ್ಕೋಬಾರ್ದು. ಯಾಕಂದರೆ ಅವನು ಹೇಳಿದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರವಾಗಿ ಮಾಡಬೇಕು ಕರ್ಮಗಳನ್ನು. ಶಾಸ್ತ್ರದಲ್ಲಿ ಹೇಳದಂತೆ ಮಾಡಿದರೆ, ಆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿಬಿಟ್ರೆ ಅದಕ್ಕೆ ವಿರುದ್ಧ ಫಲನೆ ಬರ್ತದೆ. ಅದಕ್ಕಾಗಿ ಅದನ್ನು ವೇಸ್ಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಇಂಥವರು ಕೊಟ್ಟು ಬಿಡ್ತಾನೆ. ಹೇಗೆ ಗೌರ್ಮೆಂಟು ಆ ಮೋಸ, ಕಳ್ಳ, ಮೋಸ ಮಾಡಿದ್ದು, ಲಂಚ ತೊಗೊಂಡಿದ್ದು ಅವ್ರನ್ನೆಲ್ಲ ಹಿಡ್ಕೊಂಡು ಅರೆಸ್ಟ್ ಮಾಡಿ ಅವರ ರೊಕ್ಕವನ್ನೆಲ್ಲ ಕಸ್ಕೊಂಡ್ಬಿಡ್ತಾರೆ, ಅವರ ಅಕೌಂಟ್ಸ್ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ಮಾಡಿ ಅದರ ಮತ್ತೆ ಪ್ರಜಾ ಸಂಕ್ಷೇಮಕ್ಕೆ ಬಳಸಿಬಿಡ್ತಾರೆ. ಹಾಗೆ ಭಗವಂತನ ಗೌರ್ಮೆಂಟು ಅಷ್ಟೇ. ಆ ಪಾಪಕರ್ಮ ಮಾಡಿತಕ್ಕಂತಹ ಕಲ್ಯಾದಿ ದೈತ್ಯರ ಪುಣ್ಯ ಫಲವನ್ನು ಈ ಪುಣ್ಯಕರ್ಮ ಮಾಡುವವರಿಗೆ ಕೊಡ್ತಾನೆ. ಈ ದೇವತೆಗಳು ಮಾಡುವಂತಹ ಪಾಪಕರ್ಮವನ್ನು ಆ ದೈತ್ಯರಿಗೆ ಕೊಟ್ಟು ಬಿಡ್ತಾನೆ. ಅದಕ್ಕಾಗಿ ಎಂದೆಂದಿಗೂ ಭಗವಂತನ ಸರ್ವೋತ್ತಮತ್ವವನ್ನು ಮತ್ತೆ ನಾಹಂಕರ್ತ ಹರಿಕರ್ತ ಎಂಬ ಭಾವನೆಯನ್ನು ಇದನ್ನು ಎಂದೆಂದಿಗೂ ನಾವು ಬಿಡಬಾರದು ಎಂಬ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಬರ್ಕಂಡ ಶ್ರೀಹರಿಯು ಪುಣ್ಯಕರ್ಮಕ್ಕೆ ಸಹಾಯ ಮಾಡುವ ಜೀವರಿಗೆ, ಧನ್ಯ ಜೀವರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳನ್ನು ಕೊಡುವನು. ದೇವತೆಗಳ ಪಾಪಕರ್ಮದ ಫಲವನ್ನು ನಿಷಿದ್ಧ ಕರ್ಮ ಮಾಡುವ ಜನರಿಗೆ ಕೊಡುತ್ತಾನೆ. ಅನ್ಯಕರ್ಮವ ಮಾಡ್ತರಿಗೆ ಅಂತ ಬಂತಲ್ಲ, ಅನ್ಯಕರ್ಮವ ಅಂದ್ರೆ ನಿಷಿದ್ಧ ಕರ್ಮ ಅಂತ ಅರ್ಥ.
ಬಹುಕಾರುಣ್ಯ ಸಾಗರನಾದ ಶ್ರೀಹರಿ ಈ ರೀತಿಯಾಗಿ ತನ್ನನ್ನು ಅನುಸರಿಸಿ ನಡೆಯುವ ಭಕ್ತರನ್ನು ಸಂತೋಷಪಡಿಸುತ್ತಾನೆ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವದಿ ವಿಜರ ಪಾಪ ಕರ್ಮ ಫಲ. ಅನ್ಯ ಕರ್ಮವ ಮಾಡ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ಈ ತೆರದಿ ಭಕ್ತರನು ಸಂತೈಪ. ಮುಂದಿನ ಪದ್ಯ 2-3 ಪದ್ಯಗಳಲ್ಲಿ ಈಗ ಏನು ಹೇಳಿದ್ರು, ಆ ಪುಣ್ಯ ಜನರ ಫಲವನ್ನು ದೈತ್ಯರಿಗೆ ಕೊಡ್ತಾನೆ ಹೀಗೆಲ್ಲ ಹೇಳಿದ್ರಲ್ಲ. ಹಾಗಾದ್ರೆ ನಾವು ದೈತ್ಯರಂತೆ ಇರಬಾರದು, ನಾವು ದೈತ್ಯರಂತೆ ಇರಬಾರದು ಅಂತ ಆಯ್ತು. ಮತ್ತೆ ದೈತ್ಯರಂತೆ ಇರಬಾರದು, ದೈತ್ಯ ಲಕ್ಷಣ ಗೊತ್ತಾದ್ರೆ ಅಲ್ಲ. ಅದಕ್ಕಾಗಿ ಆ ದೈತ್ಯರ ತಮೋಯೋಗ್ಯರ ಲಕ್ಷಣಗಳನ್ನು ಇಲ್ಲಿ ಹೇಳುತ್ತಾರೆ. ಅಂದ್ರೆ ಈ ರೀತಿಯಾಗಿ ನಾವಿರಬಾರದು. ಏನೇನು ಅನುಸಂಧಾನ ಮಾಡಿದರೆ, ಯಾವ ಭಾವನೆಗಳಿದ್ದರೆ, ಎಂತಹ ಆಲೋಚನೆಗಳಿದ್ದರೆ ಅವರು ತಮೋಯೋಗ್ಯರಾಗ್ತಾರೆ, ಅದನ್ನೆಲ್ಲ ಇಲ್ಲಿ ಹೇಳುತ್ತಾರೆ. ಅದು ತಿಳ್ಕೊಂಡಿರ್ಬೇಕು. ಯಾಕೆ ಅಂದರೆ ಹಂಗೆ ನಾವಿರಬಾರ್ದು ಅಂತ. ಯಾಕಂದರೆ ಕೆಲವು ತಿಳ್ಕೊಂಡ್ರೆ ಅಲ್ಲಿ ನಾವು ಆ ಕಡೆ ಮಾರ್ಗದಲ್ಲಿ ಹೋಗದಂತೆ ಇರ್ತೀವಿ. ಕೆಟ್ಟ ಮಾರ್ಗ ಯಾವುದು ಅಂತಲೇ ಗೊತ್ತಿಲ್ಲದಿದ್ದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗೋದು. ಅದು ಈ ವ್ರತ ಮಾಡೋ ಕಾಲಕ್ಕೆ ಪ್ರತಿ ಸಲ ಡೌಟೇ. ಅಂದರೆ ಈ ವ್ರತಕ್ಕೆ ಇದು ಬರ್ತದ, ಅದು ಬರೋದಿಲ್ಲ, ಇದು ಬರ್ತದ ಅಂತ ಕೇಳ್ತಾನೆ ಇರ್ತಾರೆ. ಯಾವುದು ಬರೋದಿಲ್ಲ ಅಂತ ತಿಳ್ಕೊಂಡ್ರೆ ಆಮೇಲೆ ಅದನ್ನು ಬಿಟ್ಟು ಮಿಕ್ಕಿ ತಿನ್ಬೋದು. ಹೀಗಾಗಿ ಯಾವುದು ಬರಲ್ಲ ಅಂತ ಗೊತ್ತಾಗಬೇಕಲ್ಲ ಮೊದಲು. ಆಗ ದೈತ್ಯ ಜೀವರು ಏನು, ಅವರ ಲಕ್ಷಣ ಏನು, ಹಂಗೆ ನಾವು ಇರಬಾರದು ಎಂಬ ವಿಚಾರವನ್ನು ಮುಂದಿನ 2-3 ಪದ್ಯಗಳಲ್ಲಿ ತಿಳಿಸ್ತಾರೆ. ನಿರುಪಮಗೆ ಸಮರುಂಟು ಎಂದುಚ್ಚರಿಸುವವ ತದ್ಭಕ್ತರುಳು ಮತ್ಸರಿಸುವವ ಗುಣಗುಣಿಗಳಿಗೆ ಭೇದಗಳ ಪೇಳುವವ ಧರ ಸುದರ್ಶನ ಊರ್ಧ್ವ ಪುಂಡ್ರವ ಧರಿಸಿದವರೊಳು ದ್ವೇಷಿಸುವ ಹರಿಚರಿತಗಳ ಕೇಳದಲೆ ಲೋಗರ ವಾರ್ತೆ ಕೇಳುವವ ಮುಂದಿನ ಪದ್ಯದಲ್ಲಿ ಕಂಟಿನ್ಯೂಷನ್. ಈಗ ಇವರೆಲ್ಲರೂ ಕೂಡ ತಮೋಯೋಗ್ಯರು.
ದೈತ್ಯರ ಲಕ್ಷಣಗಳು ಇವೆಲ್ಲ. ಏನಪ್ಪ ಅಂತಂದರೆ, ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವವ. ಮೊದಲನೇ ಲಕ್ಷಣ ಇದು. ದೈತ್ಯರಿಗೆ ಇರುವಂತಹ ಮೊದಲನೇ ಲಕ್ಷಣ ಏನಪ್ಪ ಅಂದರೆ, ಭಗವಂತನನ್ನು ಅವರು ಏನಂತ ತಿಳಿದುಕೊಂತಾರೆ, ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವವ. ನಿರುಪಮ ಅಂತಂದರೆ, ಉಪಮ ಅಂದರೆ ಸಮಾನರು ಅಂತ ಅರ್ಥ. ನಿರುಪಮ ಅಂತಂದರೆ ಸಮಾನರಿಲ್ಲದವನು ಅಂತ ಅರ್ಥ. ಭಗವಂತನಿಗೆ ನಿರುಪಮ ಅಂತ ಕರೀತಾರೆ. ಯಾಕೆ? ಆ ಭಗವಂತನಿಗೆ ಸಮಾನರಾದವರು ಇನ್ನೊಬ್ಬರಿಲ್ಲ. ಅದಕ್ಕಾಗಿ ಭಗವಂತನಿಗೆ ಏನಂತ ಕರೀತಾರೆ? ನಿರುಪಮ ಅಂತ ಕರೀತಾರೆ. ಆದರೆ ಈ ದೈತ್ಯ ಏನಂತಾನೆ? ನಿರುಪಮಗೆ ಸಮರುಂಟು. ಭಗವಂತನಿಗೆ ಸಮ ಇನ್ನೊಬ್ರು ಇದ್ದಾರಪ್ಪ, ಎಲ್ಲರೂ ಒಂದೇ ಹೇಳ್ತಿರ್ತಾರೆ, ಎಲ್ಲ ಒಂದೇಪ್ಪ, ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪ ಚಂದ್ರಪ್ಪ ಅಪ್ಪ ಅಯ್ಯಪ್ಪ ಅಯ್ಯಪ್ಪ ಎಲ್ಲ ಒಂದೇ ಅಂತ ಯಾರು ಅಂತಿರ್ತಾರಲ್ಲ. ಹೀಗೆ ಇದು ಮೊದಲನೇ ದೈತ್ಯ ಲಕ್ಷಣ ಮಾತು. ಎಲ್ಲರೂ ಒಂದೇ ಅಂತಂದ್ಬಿಡೋದು, ಎಲ್ಲರನ್ನ ಒಂದೇ ತಟ್ಟೆಯಲ್ಲಿಟ್ಟು ಅಭಿಷೇಕ ಮಾಡೋದು, ಗೋವಿಂದ ಗೋವಿಂದ ಅಂತ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ತಾರತಮ್ಯ ಅತ್ಯಂತ ಮುಖ್ಯ. ಹೀಗಾಗಿ ತಾರತಮ್ಯಕ್ಕೆ ಏನು ತಾನು ದೃಷ್ಟಿ ಕೊಡದೆ ಭಗವಂತನಿಗೂ ಸಮಾನರಾದವರಿದ್ದಾರೆ ಅಂತ ಹೇಳೋನು. ನಿರುಪಮಗೆ ಸಮರುಂಟು, ಹೆಸರೇ ನಿರುಪಮ, ಸಮಾನರಿಲ್ಲದವನು ಅಂತಲೇ ಅವನಿಗೆ ಹೆಸರು. ಅಂತಹ ನಿರುಪಮಗೆ ಸಮಾನರಿದ್ದಾರೆ ಅಂದರೆ ಏನಂತ ಅರ್ಥ? ಅರ್ಥ ಇಲ್ಲ ಅಂತ ಅರ್ಥ. ಹೀಗಾಗಿ ಈ ದೈತ್ಯ ಏನಂತಾನೆ? ನಿರುಪಮಗೆ ಸಮರುಂಟು ಎಂದು ಉಚ್ಚರಿಸುವವ. ಹೀಗಾಗಿ ಭಗವಂತನ ಸರ್ವೋತ್ತಮತ್ವ ಜ್ಞಾನನೇ ಅವನಿಗಿರೋದಿಲ್ಲ. ಶ್ರೀಹರಿಯೇ ಸರ್ವೋತ್ತಮ ಎಂಬ ಜ್ಞಾನ ಅವನಿಗೆ ಬರೋದೇ ಇಲ್ಲ. ಇದು ತಮೋಯೋಗ್ಯನ ಮೊದಲನೇ ಲಕ್ಷಣ. ಯಾಕೆ ನೋಡ್ರಿ, ನಮ್ಮಲ್ಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಮೊದಲನೇ ನಮ್ಮ ಸ್ಲೋಗನ್ ಅದೇ. ಯಾಕೆ? ಅದು ಸಜ್ಜೀವರ ಲಕ್ಷಣ, ಮುಕ್ತಿಯೋಗ್ಯರ ಲಕ್ಷಣ. ಶ್ರೀಹರಿ ಸರ್ವೋತ್ತಮತ್ವವನ್ನು ನಂಬುವುದು ಮೊದಲನೇ ಸ್ಟೆಪ್ಪು ಆ ಮೋಕ್ಷಕ್ಕೆ. ಇದು ಹೋಯಿತು ಅಂದರೆ ದೈತ್ಯರ ಲಕ್ಷಣ ಹೋಗ್ತದೆ. ಹೀಗಾಗಿ ನಿರುಪಮೆಗೆ ಸಮರುಂಟು ಎಂದು ಉಚ್ಚರಿಸುವವ. ಹೀಗಾಗಿ ಎಲ್ಲ ನೋಡಬೇಕಂದ್ರೆ ಈ ಹಾದಿಗೆ ನಾವು ಹೋಗಬಾರದು ಅಂತ ಅರ್ಥ. ಇದು ಎಂದೆಂದಿಗೂ ಆ ರೀತಿಯ ತಿಳಿಯಬಾರದು. ಭಗವಂತನಿಗೆ ಸಮಾನರಿನ್ನೊಬ್ಬರಿದ್ದಾರೆ ಎಂಬ ಆಲೋಚನೆಯೂ ನಮ್ಮಲ್ಲಿ ಬರಬಾರದು. ಇದು ಒಂದು. ಎರಡನೇದೇನು? ತದ್ಭಕ್ತರುಳು ಮತ್ಸರಿಸುವವ. ಇನ್ನೊಂದು ಲಕ್ಷಣ ಇದು. ತದ್ಭಕ್ತರುಳು ಮತ್ಸರಿಸುವವ. ತದ್ಭಕ್ತರು ಅಂದರೆ ಆ ಭಗವಂತನ ಭಕ್ತರು. ಭಗವದ್ಭಕ್ತರಲ್ಲಿ ಇವನಿಗೆ ಮಾತ್ಸರ್ಯ. ಭಗವಂತನ ಭಕ್ತರನ್ನು ನೋಡಿದರೆ ಮತ್ತೊಬ್ಬ ಭಗವಂತನ ಭಕ್ತ ಅವನನ್ನು ಮೆಚ್ಚಬೇಕಂತೆ. ಎಂದಿಗೂ ಭಗವದ್ಭಕ್ತರಲ್ಲಿ ದ್ವೇಷ ಮಾಡಲಿಕ್ಕೆ ಹೋಗಬಾರದು. ಯಾಕೆ? ಈ ನವವಿಧ ದ್ವೇಷಗಳಲ್ಲಿ ಇದು ಒಂದು. ಶಾಸ್ತ್ರದಲ್ಲಿ ನವವಿಧ ಭಕ್ತಿಯನ್ನು ಹೇಳಿದ್ದಾರೆ. ಪ್ರಹ್ಲಾದ ರಾಜ ನವವಿಧ ಭಕ್ತಿಯ ಬಗ್ಗೆ ಹೇಳುತ್ತಾನೆ. ಹಾಗೆ ನವವಿಧ ದ್ವೇಷಗಳು ಕೂಡ 9 ರೀತಿಯಾದ ದ್ವೇಷಗಳು. ಕೇವಲ ಭಗವಂತನನ್ನು ದ್ವೇಷ ಮಾಡಿದರೇನೇ ದ್ವೇಷ ಅಂತಲ್ಲ. ಭಗವಂತನ ಭಕ್ತರನ್ನು ದ್ವೇಷ ಮಾಡಿದರೂ ಕೂಡ ಅದು ಭಗವದ್ಭಕ್ತರ ದ್ವೇಷವೂ ಕೂಡ ಭಗವಂತನ ದ್ವೇಷದಲ್ಲೇ ಅದು ಪರ್ಯವಸಾನ ಆಗ್ತದೆ. ಅದಕ್ಕಾಗಿನೇ ನಾನು ಭಗವಂತನ ದ್ವೇಷ ಮಾಡೋದಿಲ್ಲಪ್ಪ ಅಂಥೇಳಿ ಭಗವಂತನ ಭಕ್ತರನ್ನು ದ್ವೇಷ ಮಾಡಿದರೆ ಭಗವಂತ ಸುಮ್ಮನೆ ಇರ್ತಾನೇನು? ಜಾಸ್ತಿ ಸಿಟ್ಟು ಬರ್ತದೆ. ನನ್ನನ್ನು ನನ್ನ ಭಕ್ತನನ್ನು ಬೇಡ ಅಂತಂತಾನೆ ಭಗವಂತ. ಪ್ರಹ್ಲಾದನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದು ಅದಕ್ಕಾಗಿ ಅಲ್ಲ. ಹೀಗಾಗಿ ಆ ಭಕ್ತರ ತದ್ಭಕ್ತ ದ್ವೇಷ ಏವಚ ಅಂತ ಹೇಳ್ತಾರೆ. ಭಗವದ್ಭಕ್ತರ ದ್ವೇಷ ಇದು ದೈತ್ಯರ ಲಕ್ಷಣ. ತದ್ಭಕ್ತರಳು ಮತ್ಸರಿಸುವವ. ಮಾತ್ಸರ್ಯ ಬೇರೆ, ದ್ವೇಷ ಮಾತ್ಸರ್ಯ. ಅವನಿಗೇನಾದರೂ ಒಳ್ಳೇದಾಯಿತು ಅಂದರೆ ಅವನಿಗೆ ಹೊಟ್ಟೆ ಕೆಚ್ಚು. ಭಗವದ್ಭಕ್ತರಿಗೆ ಒಳ್ಳೇದಾಯಿತು ಅಂದರೆ ಮತ್ತೊಬ್ಬ ಭಗವದ್ಭಕ್ತ ಸಂತೋಷ ಪಡ್ತಾನೆ ನಿಜವಾಗಿ. ಆದರೆ ಇವನು ಮಾತ್ರ ಹೊಟ್ಟೆ ಕಿಚ್ಚು. ಇವನಿಗೆ ಮಾತ್ಸರ್ಯ, ಅಸೂಯ. ಅಯ್ಯೋ ಅವನಿಗೆ ಒಳ್ಳೇದಾಯಿತೆ ಅಂತ ಮಾತ್ಸರ್ಯ ಪಡ್ತಾನೆ. ಹೀಗೆ ಭಗವದ್ಭಕ್ತರಲ್ಲಿ ಯಾರು ಮಾತ್ಸರ್ಯವನ್ನು ತೋರಿಸ್ತಾರಲ್ಲ ಅವರು ದೈತ್ಯರು ಹೇಳ್ತಾರೆ. ಇದು ಎರಡನೆಯದು. ಅಂದರೆ ಇದು ಎಂದೆಂದಿಗೂ ಮಾಡಬಾರದು ಅಂತ ಅರ್ಥ. ಭಗವದ್ಭಕ್ತರಲ್ಲಿ ಎಂದು ಮಾತ್ಸರ್ಯವನ್ನು ತೋರಿಸಬಾರದು ಅಂತ. ಇನ್ನು ಮೂರನೆಯದು, ಗುಣಿಗಳಿಗೆ ಭೇದಗಳ ಪೇಳುವವ. ಮತ್ತೊಂದು ದೊಡ್ಡ ಪ್ರಮೇಯ ತಿಳಿದುಕೊಳ್ಳಬೇಕು. ಏನು? ಗುಣಿ. ಗುಣಿ ಅಂದರೆ ಗುಣವುಳ್ಳವನು ಗುಣಿ, ಧನವುಳ್ಳವನು ಧನಿ. ಹಾಗೆ ಗುಣವುಳ್ಳವನು ಗುಣಿ. ಗುಣಿ ಅಂದರೆ ಭಗವಂತನಲ್ಲಿ ಗುಣಿಗಳಿಗೆ ಭೇದ ಇಲ್ಲ. ಇದು ಪ್ರಮೇಯ, ಇದು ಇದ್ದ ವಿಷಯ. ಅಂದರೆ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದ ಇಲ್ಲ.
ಇದನ್ನೇ ಸ್ವಗತ ಭೇದ ವಿವರ್ಜಿತ ಅಂತ ಬಹಳ ಕಡೆಗೆ ಬಂತು. ಹರಿಕಥಾಮೃತಸಾರದಲ್ಲಿ ಹಿಂದಿನ ಸಂಧಿಗಳಲ್ಲೆಲ್ಲ ಸ್ವಗತ ಭೇದ ವಿವರ್ಜಿತ ಎಂಬ ಮಾತು ಬಹಳ ತಂಡ ಕೇಳಿದೆ. ಹೀಗಾಗಿ ಈ ಸ್ವಗತ ಭೇದ ವಿವರ್ಜಿತ ಎಂಬುವ ಒಂದು ಪ್ರಮೇಯವನ್ನು ನಾವು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಅದನ್ನು ವಿವರಣೆ ಮಾಡಲಿಕ್ಕಾಗಿ ದೃಷ್ಟಾಂತಗಳನ್ನು ಕೊಟ್ಟರು. ನವನಾರಿ ಕುಂಜರ ಅಂತ ಹೇಳಿ, ಪಂಚನಾರಿ ತುರಗ ಅಂತ ಹೇಳಿ, ಇವೆಲ್ಲ ದೃಷ್ಟಾಂತಗಳನ್ನು ಕೊಟ್ಟಿದ್ದು ಅದಕ್ಕಾಗಿಯೇ ಸ್ವಗತ ಭೇದ ವಿವರ್ಜಿತತ್ವ ಗುಣವನ್ನು ಹೇಳಲಿಕ್ಕೆ. ಅಂದರೆ ಭಗವಂತನ ಗುಣಗಳಿಗೂ ಭಗವಂತನ ಅವತಾರಕ್ಕೂ ಭೇದ ಇಲ್ಲ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ಪರಸ್ಪರ ಅವತಾರ ರೂಪಗಳಿಗೂ ಭೇದ ಇಲ್ಲ, ಭಗವಂತನ ರೂಪಕ್ಕೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ, ಭಗವಂತನ ರೂಪಕ್ಕೂ ಭಗವಂತನ ಗುಣಗಳಿಗೂ ಭೇದ ಇಲ್ಲ. ಅಂದರೆ ಭಗವಂತನ ಆನಂದಾದಿ ಗುಣಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಆನಂದಾದಿ ಗುಣಗಳೇ ಭಗವದ್ರೂಪವಾಗಿರ್ತವೆ. ಹೀಗಾಗಿ ಗುಣಗಳೇ ಭಗವಂತನ ಸ್ವರೂಪ. ಹೀಗೆ ಗುಣಿಗಳಿಗೆ ನಾವು ಭೇದವನ್ನು ತಿಳಿಯಬಾರದು, ಐಕ್ಯವನ್ನು ತಿಳಿಯಬೇಕು. ಇದು ಭಗವಂತನ ವಿಷಯದಲ್ಲಿ. ಹೀಗಾಗಿ ಯಾರಾದರೆ ಭಗವಂತನ ಗುಣಗುಣಿಗಳಿಗೆ ಭೇದಗಳನ್ನು ತಿಳಿದುಕೊಳ್ತಾರೋ ಅದು ಮಹಾ ಅನರ್ಥಕ್ಕೆ ಕಾರಣ, ನರಕಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳುತ್ತದೆ. ಅದಕ್ಕಾಗಿ ಈ ಪ್ರಮೇಯವನ್ನು ಕೂಡ ಚೆನ್ನಾಗಿ ಮನಸ್ಸಿನಲ್ಲಿಟ್ಕೊಂಡಿರಬೇಕು. ಏನು? ಗುಣಿಗಳಿಗೆ ಭೇದಗಳ ಪೇಳುವವ. ಭಗವಂತನ ಗುಣಕ್ಕೂ ಗುಣಿಗೂ, ಅಂದರೆ ಭಗವಂತನ ಗುಣಗಳಿಗೂ ಅವನ ಸ್ವರೂಪಕ್ಕೂ ಭೇದವನ್ನು ಯಾರು ಹೇಳ್ತಾರೋ ಅವರು ಕೂಡ ದೈತ್ಯರು ಅಂತ. ಇದು ಮೂರನೇದಾಯಿತು. ಮತ್ತೆ ಇನ್ನು ನಾಲ್ಕನೇದು, ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರೊಳು ದ್ವೇಷಿಸುವ. ಯಾರು ದರ ಸುದರ್ಶನ, ದರ ಅಂದರೆ ಶಂಖ, ಸುದರ್ಶನ ಅಂದರೆ ಚಕ್ರದ ಹೆಸರು, ಸುದರ್ಶನ ಚಕ್ರ. ದರ ಸುದರ್ಶನ ಅಂದರೆ ಶಂಖ ಚಕ್ರ ಮತ್ತು ಊರ್ಧ್ವಪುಂಡ್ರ, ಇದನ್ನು ಯಾರು ಧರಿಸಿರ್ತಾರೆ ಅವರನ್ನು ನೋಡಿದರೆ ದ್ವೇಷ ಮಾಡೋದು. ಯಾರು ಶಂಖಚಕ್ರಗಳು ಹಾಕ್ಕೊಂಡು ಊರ್ಧ್ವಪುಂಡ್ರ, ಗೋಪಿಚಂದನ ಊರ್ಧ್ವಪುಂಡ್ರ ಹಾಕ್ಕೊಂಡು ಯಾರು ಕಾಣಿಸ್ತಾರೆ ಅವ್ರು ನೋಡಿ ಸಂತೋಷ ಪಡಬೇಕು ನಿಜವಾಗಿ. ಆದರೆ ಅಂಥವ್ರನ್ನ ನೋಡಿ ಯಾರು ದ್ವೇಷ ಮಾಡ್ತಾರಲ್ಲ, ಇದು ದೈತ್ಯರ ಲಕ್ಷಣ. ಹೇಳ್ತಾ ಇದ್ವಿ, ಎಲ್ಲ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಬರ್ತಾ ಇದಲ್ಲ, ಅವನೇನೋ ಜನಿವಾರ ತೆಗೆಸಿದ ಯಾವುದೋ ಎಕ್ಸಾಮ್ಗೆ ಹೋದರೆ, ಹೀಗೆ ಅಂದರೆ ಇವೆಲ್ಲ ದ್ವೇಷನೇ. ಮತ್ತೆ ಎಂಥ ಘೋರ ನರಕ ಆಗ್ತದೆ ಅಂಥವರಿಗೆ. ಹೀಗಾಗಿ ಆ ಊರ್ಧ್ವಪುಂಡ್ರ ಗೋಪಿಚಂದನ ಯಾರ ಹಣೆ ಮೇಲೆ ಕಾಣಿಸ್ತದಲ್ಲ ಅದನ್ನು ನೋಡಿದವರಿಗೆ ಪಾಪ ಪರಿಹಾರ ಆಗ್ತದಂತ. ಗೋಪಿಚಂದನ ಮಹತ್ವವನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವ ಗ್ರಂಥದಲ್ಲಿ ಹೇಳ್ತಾರೆ. ಅನೇಕ ಶಾಸ್ತ್ರಗಳು ಗೋಪಿಚಂದನ ಮಹತ್ವವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತವೆ. ಗೋಪಿಚಂದನ ಹಚ್ಚಿಕೊಂಡ್ರೆ ಅನೇಕ ಪಾಪ ಪರಿಹಾರ. ಕೇವಲ ಹಚ್ಚಿಕೊಳ್ಳೋದಷ್ಟೇ ಅಲ್ಲ, ಹಚ್ಚಿಕೊಂಡಿದ್ದವ್ರನ್ನ ನೋಡಿದರೂ ಕೂಡ ಸಾಕು ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟಿರುವಾಗ ಅಂತಹ ಗೋಪಿಚಂದನ ಊರ್ಧ್ವಪುಂಡ್ರಾದಿಗಳನ್ನು ದ್ವೇಷ ಮಾಡಿದರೆ, ಆ ಧರಿಸಿದವರನ್ನು ದ್ವೇಷ ಮಾಡಿದರೆ ಎಂತಹ ಪಾಪ ಬರ್ತದೆ. ಅದಕ್ಕಾಗಿ ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರಳು ದ್ವೇಷಿಸುವ, ಇದು ದೈತ್ಯರ ಲಕ್ಷಣ. ಯಾರು ಗೋಪಿಚಂದನ ಹಚ್ಚಿಕೊಂಡಾರ, ಅಂಗಾರಕ್ಷತೆ ಕಾಣಿಸಿದ ಅಂದರೆ ಸಿಟ್ಟು ಕೆಲವರಿಗೆ, ಅವ್ರನ್ನ ದ್ವೇಷ ಮಾಡ್ತಾರೆ. ಇನ್ನು ಈಗೇನು ಹಚ್ಕೊಂಡು ಬರ್ತೀರೋ ಗೋಪಿಚಂದನ ಮುದ್ರ, ಏನು ಠ್ಯಾಶ್ ಅಂಗಾರಕ್ಷೆ ಹಚ್ಕೊಂಡ್ರೆ ಹಚ್ಕೊಂಡಿದ್ದು ಅಳಿಸ್ಕೊಂಡು ಹೋಗ್ಬಿಡ್ತಾರೆ ಮಾನವರು. ಹೀಗೆಲ್ಲ ಮಾಡಬಾರ್ದು. ಅದಕ್ಕಾಗಿ ಯಾರು ಈ ರೀತಿಯಾಗಿ ಆ ಊರ್ಧ್ವಪುಂಡ್ರವನ್ನು, ಶಂಖಚಕ್ರ ಮುದ್ರೆಗಳನ್ನು ಯಾರು ನಿಂದನೆ ಮಾಡ್ತಾರಲ್ಲ, ಅವರನ್ನು ದ್ವೇಷ ಮಾಡ್ತಾರಲ್ಲ, ಅವರು ದೈತ್ಯರು. ಇದು ಒಂದು. ಆದಮೇಲೆ ಹರಿಚರಿತೆಗಳ ಕೇಳದಲೇ ಲೋಗರ ವಾರ್ತೆ ಕೇಳುವವ. ಬರೇ ಹರಿಚರಿತೆಗಳನ್ನು ಬಿಟ್ಟು, ಭಗವಂತನ ಚರಿತ್ರೆಗಳನ್ನು ಬಿಟ್ಟು ಕೇವಲ ಲೋಗರ ವಾರ್ತೆ, ಲೋಗರ ವಾರ್ತೆ ಅಂದರೆ ಲೋಕದ ವಾರ್ತೆ ಅಂತ ಅರ್ಥ. ಕೇವಲ ಲೋಕದ ವಾರ್ತೆಯನ್ನೇ ಕೇಳ್ತಾ ಇರ್ತಾರಲ್ಲ, ಟಿ ವಿ ಆನ್ ಮಾಡಲಿ, ಸೆಲ್ ಆನ್ ಮಾಡಲಿ, ಭಗವಂತನ ಕಥೆ ಇಲ್ಲ, ಪುಣ್ಯ ಕಥೆ ಇಲ್ಲ, ಅವನ ಮಹಿಮೆ ಇಲ್ಲ, ಶ್ರವಣ ಇಲ್ಲ, ಏನೂ ಇಲ್ಲ. ಕೇವಲ ಲೋಕವಾರ್ತ ಶ್ರವಣನೇ ಮಾಡ್ತಾ ಇರ್ತಾರೆ. ಅಲ್ಲೇನಾಯ್ತು, ಇಲ್ಲೇನಾಯ್ತು, ಅಲ್ಲೇನಾಯ್ತು ಅಂತ. ಹೀಗೆ ಭಗವಂತನ ವಾರ್ತೆಯನ್ನು ಬಿಟ್ಟು, ಭಗವಂತನ ಚರಿತ್ರೆಗಳನ್ನು ಬಿಟ್ಟು, ಭಗವಂತನ ಮಹಿಮಾ ಶ್ರವಣವನ್ನು ಬಿಟ್ಟು ಕೇವಲ ಲೋಕದ ವಾರ್ತೆಯಲ್ಲೇ ಅವನು ಕಾಲ ಕಳಿತಾನಲ್ಲ, ಇದು ಒಂದು ದೈತ್ಯರ ಲಕ್ಷಣ ಅಂತ. ಹೀಗಾಗಿ ಸದಾ ಲೋಕದ ವಾರ್ತೆಯಲ್ಲಿ ಕಾಲ ಕಳಿಬಾರ್ದು. ಅಲ್ಲೇನಾಯ್ತು, ಇಲ್ಲೇನಾಯ್ತು, ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಕೆಲವರಿಗಿದೆ ಕೆಲಸ, ಬೇರೆ ಕೆಲಸ ಇರೋದಿಲ್ಲ. ಹಾಗೆ ಅದರ ಬದಲಾಗಿ ಭಗವಂತನ ವಿಚಾರವನ್ನು ಮಾಡಿದರೆ ಸಮಯವೂ ಸಾರ್ಥಕವಾಗ್ತದೆ, ಪುಣ್ಯನೂ ಬರ್ತದೆ. ಹೀಗಾಗಿ ಆ ಹರಿಚರಿತೆಗಳನ್ನು ಕೇಳದಲೇ ಕೇವಲ ಲೋಗರ ವಾರ್ತೆ ಕೇಳುತ್ತಾರಲ್ಲ, ಇದು ಕೂಡ ಆ ದೈತ್ಯರ ಲಕ್ಷಣ. ಹೀಗೆ
ಎಂದೆಂದಿಗೂ ಈ ರೀತಿಯಾಗಿ ಮಾಡಲಿಕ್ಕೆ ಹೋಗಬಾರದು ಅಂತ ಎಚ್ಚರಿಸ್ತಾ ಇದ್ದಾರೆ. ಇನ್ನು ಮುಂದೆ ಕೆಲವು ಲಕ್ಷಣಗಳನ್ನು ಕೂಡ ಹೇಳುತ್ತಾರೆ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ಅಸಮಾನನಾದ ಶ್ರೀಹರಿಗೆ ಸಮಾನರು ಇದ್ದಾರೆಂದು ಹೇಳುವವನು ಸಮಾನರು ಇದ್ದಾರೆಂದು ಹೇಳುವವರು ಶ್ರೀಹರಿ ಭಕ್ತರಲ್ಲಿ ಮಾತ್ಸರ್ಯ ಪಡುವವನು ಶ್ರೀಹರಿಯ ಗುಣಗಳಿಗೂ ಅವನ ಸ್ವರೂಪಕ್ಕೂ ಭೇದವನ್ನು ಹೇಳುವವನು ಶ್ರೀಹರಿಯ ಗುಣಗಳಿಗೂ ಅವನ ಸ್ವರೂಪಕ್ಕೂ ಭೇದವನ್ನು ಹೇಳುವವನು ಶಂಖಚಕ್ರ ಊರ್ಧ್ವಪುಂಡ್ರಗಳನ್ನು ಧರಿಸಿದವರಲ್ಲಿ ದ್ವೇಷ ಮಾಡುವವನು ಹರಿಚರಿತೆಗಳನ್ನು ಕೇಳದೆ ಕೇವಲ ಜನರ ವಾರ್ತೆಯನ್ನು ಕೇಳುವವನು ಬ್ರಾಕೆಟ್ನಾಗ ಇಂತಹವರು ದೈತ್ಯರು ಅಂತ ಬರ್ಕೊಂಡು. ಇನ್ನು ವಾಕ್ಯ ಕಂಪ್ಲೀಟ್ ಆಗಿಲ್ಲ ಇದರಲ್ಲಿ, ಇನ್ನು ಕಂಟಿನ್ಯೂಷನ್ ಮುಂದಿನ ಪದ್ಯದಲ್ಲಿ ಅದಾದ ಕಾರಣ ಇವನು ಅರ್ಥ ಆಗಲಿಕ್ಕೆ ಬರ್ಕೊಳ್ರಿ ಬ್ರಾಕೆಟ್ನಾಗ ಇಂತಹ ಅವರು ದೈತ್ಯರು ಅಂತ. ಕಠಿಣ ಪದಾರ್ಥಗಳು ಬರ್ಕೊಳ್ರಿ. ದರ ಅಂದ್ರೆ ಶಂಖ, ನಿರುಪಮ ಅಂದರೆ ಸಮಾನರಿಲ್ಲದವನು, ತನಗೆ ಸಮಾನರಿಲ್ಲದವನು. ನಿರುಪಮಗೆ ಸಮರುಂಟು ಎಂದುಚ್ಚರಿಸುವವ ತದ್ಭಕ್ತರೊಳು ಮತ್ಸರಿಸುವವ
ಗುಣಗುಣಿಗಳಿಗೆ ಭೇದಗಳ ಪೇಳುವವ. ದರ ಸುದರ್ಶನ ಊರ್ಧ್ವ ಪುಂಡ್ರವ. ಧರಿಸಿದವರೊಳು ದ್ವೇಷಿಸುವ. ಹರಿಚರಿತೆಗಳ ಕೇಳದಲೆ ಲೋಗರ ವಾರ್ತೆ ಕೇಳುವವ. ಏವಮಾದಿದ್ವೇಷವುಳ್ಳ ಕುಜೀವರೆಲ್ಲರ ದೈತ್ಯರೆಂಬರು. ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ದೇವದೇವನ ಬಿಟ್ಟು ಯಾವಜ್ಜೀವ ಪರ್ಯಂತರದಿ ತುಚ್ಛರ. ಸೇವೆಯಿಂದುಪಜೀವಿಸುವರ ಜ್ಞಾನಕ್ಕೊಳಗಾಗಿ. ಏವಮಾದಿ ದ್ವೇಷವುಳ್ಳ, ಮೇಲೆ ಪದ್ಯದಲ್ಲಿ ಏನು ಲಕ್ಷಣಗಳು ಹೇಳಿದ್ದಾರಲ್ಲ, ಏವಮಾದಿ ಅಂದರೆ ಇವೇ ಮೊದಲಾದ ಅಂತ ಅರ್ಥ. ಏವಮಾದಿ ಅಂದರೆ ಇವೇ ಮೊದಲಾದ, ಮೇಲೆ ಹೇಳಿದಂತಹ ಆ ಗುಣಗಳೇ ಮೊದಲಾದ ದ್ವೇಷವುಳ್ಳ, ಅವೆಲ್ಲ ದ್ವೇಷಗಳು. ಆ ರೀತಿಯಾದಂತಹ ಇನ್ನೂ ಅನೇಕ ದ್ವೇಷಗಳಿವೆ. ಅಂದ್ರೇನು, ಆ ಭಕ್ತರನ್ನು ನಿಂದೆ ಮಾಡೋದು, ಮತ್ತು ಆ ಭಗವಂತನ ಗ್ರಂಥಗಳ ನಿಂದ ಮಾಡೋದು, ಗ್ರಂಥಗಳನ್ನು ಓದುವರನ್ನು ಬೈಯೋದು ಇತ್ಯಾದಿ ಇವೇ ಮೊದಲಾದಂತಹ ಏನು ದ್ವೇಷಗಳವಲ್ಲ, ಇವುಗಳನ್ನು ಮಾಡುವಂತಹ ಕುಜೀವರೆಲ್ಲರ ದೈತ್ಯರೆಂಬರು. ಏವಮಾದಿದ್ವೇಷವುಳ್ಳ ಕುಜೀವರೆಲ್ಲರ, ಈ ರೀತಿಯಾದ ಯಾರು ದ್ವೇಷ ಮಾಡ್ತಾರೆ, ದ್ವೇಷ ಇದ್ದವರಿದ್ದಾರೆ, ಅಂತಹ ಕುಜೀವರ ಎಲ್ಲರ, ಅಂತಹ ಕೆಟ್ಟ ಜೀವರೆಲ್ಲರನ್ನು ಏನಂತಾರೆ, ದೈತ್ಯರು ಎಂಬರು. ಅವರನ್ನು ದೈತ್ಯರು ಅಂತ ಕರೀತಾರೆ. ಇನ್ನ ದೈತ್ಯರು ಏನು ಕೆಲಸ ಮಾಡ್ತಾರಪ್ಪ ಅಂದರೆ, ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ಕೋವಿದರು ಅಂತಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳು ಮಾಡುವಂತಹ ಕರ್ಮಗಳು ವಿಜ್ಞಾನ ಕರ್ಮವ. ಜ್ಞಾನಿಗಳೇನು ಮಾಡ್ತಾರೆ, ಜ್ಞಾನ ಕರ್ಮಗಳನ್ನೇ ಮಾಡ್ತಾರೆ. ಉತ್ತಮವಾದಂತಹ ಜ್ಞಾನ ಅಭಿವೃದ್ಧವಾಗುವಂತಹ ಕರ್ಮಗಳನ್ನೇ ಮಾಡ್ತಾರೆ. ಪಾಠ, ಪ್ರವಚನ, ಪುರಾಣ, ಶ್ರವಣ, ಮನನ, ಧ್ಯಾನ, ಕೀರ್ತನ, ಸಂಕೀರ್ತನ ಇವೇ ಮೊದಲಾದ ಅನೇಕ ವಿಜ್ಞಾನ ಕರ್ಮಗಳನ್ನು, ಜ್ಞಾನ ಹೆಚ್ಚಾಗುವಂತಹ ಕರ್ಮಗಳನ್ನೇ ಮಾಡ್ತಾರವರು. ಅಂತಹ ಕರ್ಮಗಳನ್ನು ನೋಡಿ ನಿಂದಿಪರು, ಅದನ್ನು ನೋಡಿ ಬೈತಾರೆ. ಸಾಕ್ಷಾತ್ ನಡೆದು ಏನು ಪಾಠ, ಪ್ರವಚನ 24 ಹರಿನಾಮಸಾರ ಅಂತ ಮುಂದೆ ಕುದುರ್ತೀರಿ, ಪಾಠ ಕೆಲಸ ಎಲ್ಲ ಭವಿಷ್ಯ ಅಂತ ಬೈತಾರೆ. ಹೀಗಾಗಿ ತಾವು ಮಾಡೋದಷ್ಟೇ ಅಲ್ಲ, ತಾವು ಮಾಡೋದಿಲ್ಲ ಅಷ್ಟೇ ಅಲ್ಲ, ಮಾಡುವಂತಹ ಅವರನ್ನು ಬೈತಾರೆ. ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು, ಅದನ್ನೆಲ್ಲ ನೋಡಿ ನಿಂದ ಮಾಡ್ತಾರೆ. ಕೆಲಸ ಎಲ್ಲ ಭವಿಷ್ಯ ನಿಮಗ, ಬರೇ ನೀವು ಪಾಠ ಪ್ರವಚನ ಅಂತ ಕೊಡ್ತೀರಿ ಅಂತ ಬೈತಾರೆ. ಇದು ದೈತ್ಯರ ಲಕ್ಷಣ ಅಂತೆ. ಯಾರು ಭಗವಂತನ ಗ್ರಂಥಗಳನ್ನು, ಆ ಪ್ರಮಾಣಗಳನ್ನು ನಿಂದನೆ ಮಾಡ್ತಾರೆ, ಇವೆಲ್ಲ ದೈತ್ಯರ ಲಕ್ಷಣ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ದೇವದೇವನ ಬಿಟ್ಟು, ಆ ದೇವದೇವೋತ್ತಮನಾದಂಥ ಭಗವಂತನನ್ನು ಬಿಟ್ಟು ಯಾವಜ್ಜೀವ ಪರ್ಯಂತರದಿ, ಯಾವಜ್ಜೀವ ತಾವು ಬದುಕಿರೋ ಪರ್ಯಂತ ಏನು ಮಾಡ್ತಾರವರು, ತುಚ್ಛರ ಸೇವೆಯಿಂದ ಉಪಜೀವಿಸುವರು. ಅಜ್ಞಾನಕ್ಕೆ ಒಳಗಾಗಿ ಅವರು ಕೇವಲ ಅಜ್ಞಾನನೇ, ಜೀವನ ತುಂಬ ಅಜ್ಞಾನನೇ, ಜ್ಞಾನದ ಮಾರ್ಗನೇ ಗೊತ್ತಿಲ್ಲ ಅವರಿಗೆ. ಹೀಗಾಗಿ ಆ ಅಜ್ಞಾನದಿಂದೇ ಅವರು ಒದ್ದಾಡ್ತಾ ಅಜ್ಞಾನಕ್ಕೆ ಒಳಗಾಗಿ ಯಾವ ಜೀವ ಬದುಕಿರೋಷ್ಟರವರೆಗೆ ತುಚ್ಛರ ಸೇವೆಯಿಂದ, ಕೇವಲ ನೀಚರ ಸೇವೆ, ಏನು ಕೆಟ್ಟ ಕೆಲಸ ಮಾಡು ಅಂದರೆ ಕೆಟ್ಟ ಕೆಲಸ ಮಾಡೋದ್ರ ಕೆಲಸ,
ಕೆಟ್ಟ ಕೆಲಸ ಮಾಡ್ತೀನಿ ಅಂದರೆ ಸಹಾಯ ಮಾಡ್ತಾರೆ, ಕೆಟ್ಟ ಕೆಲಸ ಅಂದರೆ ಆಸಕ್ತಿ ತೋರಿಸ್ತಾರೆ. ಹೀಗೆ ಕೇವಲ ಯಾವ ಜೀವ ಪರ್ಯಂತ ಬದುಕಿರೋ ಪರ್ಯಂತವಾಗಿ ಇಂತಹ ತುಚ್ಛರು ಅಂದರೆ ನೀಚರು, ಆ ನೀಚರ ಸೇವೆಯನ್ನು ಮಾಡಿ ಯಾರು ಉಪಜೀವಿಸುತ್ತಾರೆ ಅಂದರೆ ಅದನ್ನೇ ತಾವು ಆಶ್ರಯ ಮಾಡಿಕೊಂಡು ಬದುಕ್ತಾರೆ ಅಂತ ಅರ್ಥ. ಹೀಗೆ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಕೇವಲ ಯಾವುದಾದ್ರು ಗೂಂಡಾ ಕೆಲಸ ಮಾಡೋದು, ಕೆಟ್ಟ ಕೆಲಸ ಮಾಡೋದು, ದರೋಡಿಕಾರರು, ಕಳ್ಳತನ, ಮೋಸ, ವಂಚನ, ಕಪಟೆ ಹೀಗೇನು ಮಾಡ್ತಾ ಇರ್ತಾರಲ್ಲ, ಎಲ್ಲ ಆ ಭಗವಂತನನ್ನು ಬಿಟ್ಟು ತಾವು ಬದುಕಿರೋ ಪರ್ಯಂತ ಇಂಥ ಕೆಲಸ ಮಾಡ್ತಾರಲ್ಲ. ಯಾಕೆ? ಅಜ್ಞಾನಕ್ಕೊಳಗಾಗಿ. ಜ್ಞಾನ ಇಲ್ಲವರಿಗೆ, ಒಳ್ಳೆಯದು ಕೆಟ್ಟದ್ದು ಹೇಳೋರಿಲ್ಲ, ಹೇಳಿದ್ರು ಇವರು ಕೇಳೋದಿಲ್ಲ. ಹೀಗಾಗಿ ಅಂತಹ ಅಜ್ಞಾನಕ್ಕೆ ಒಳಗಾಗಿ ಈ ರೀತಿಯಾದ ಜೀವನ ಕೆಲವು ನೋಡ್ತಿರ್ತೀವಿ, ಸಾಯೋ ತನಕ ಅವ್ರಿಗೆ ಬುದ್ಧಿ ಬರೋದಿಲ್ಲ. ಹೀಗಾಗಿ ಸಾಯುವ ಪರ್ಯಂತವಾಗಿ ಇದ್ದೇ ಕೆಲಸದಲ್ಲೇ ಪರಪೀಡನದಲ್ಲಿ ತಾವು ಮುಳುಗಿಬಿಟ್ಟಿರ್ತಾರೆ. ತುಚ್ಛರ ಸೇವೆಯಲ್ಲೇ, ನೀಚರನ್ನು ಸೇವಿಸುವುದರಲ್ಲೇ ತಮ್ಮ ಜೀವನವನ್ನು ಕಳೆದು ಬಿಡುತ್ತಾರೆ. ಇದೆಲ್ಲವೂ ಕೂಡ ಈ ದೈತ್ಯರು ತಾವು ಜೀವಿಸುವಂತಹ ಪದ್ಧತಿ. ಅಂದರೆ ಆ ಪದ್ಧತಿಯನ್ನು ಹೇಳಲಾದ ಕಾರಣ ಅದಕ್ಕೆ ನಾವು ದೂರ ಇರಬೇಕು ಅಂತ ಅರ್ಥ. ಅಂತಹ ಪದ್ಧತಿಯನ್ನು ನಾವು ಅನುಸರಿಸಬಾರದು ಅಂತ ಗೊತ್ತಾಗ್ತದೆ. ಅದನ್ನು ಬರಬಹುದು. ಇದೇ ಮೊದಲಾದ ದ್ವೇಷವುಳ್ಳ ಕೆಟ್ಟ ಜೀವರೆಲ್ಲರನ್ನು ದೈತ್ಯರು ಎಂದು ಕರೀತಾರೆ. ಇಂತಹ ಅವರು ಜ್ಞಾನಿಗಳು ಮಾಡುವ ಸತ್ಕರ್ಮಗಳನ್ನು ನೋಡಿ ನಿಂದಿಸುತ್ತಾರೆ. ದೇವದೇವನಾದ ಶ್ರೀಹರಿಯನ್ನು ಬಿಟ್ಟು ಜೀವನದ ಉದ್ದಕ್ಕೂ ಅಜ್ಞಾನಕ್ಕೆ ಒಳಗಾಗಿ ನೀಚ ಜನರ ಸೇವೆಯಿಂದ ಬದುಕುತ್ತಾರೆ. ಕಠಿಣ ಪದಗಳಲ್ಲಿ ಅರ್ಥ ಬರ್ಕೊಳ್ರಿ. ಕೋವಿದರು ಅಂದರೆ ಜ್ಞಾನಿಗಳು.
ಏವಮಾದಿದ್ವೇಷವುಳ್ಳ ಕುಜೀವರೆಲ್ಲರ ದೈತ್ಯರೆಂಬರು. ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ದೇವದೇವನ ಬಿಟ್ಟು ಯಾವಜ್ಜೀವ ಪರ್ಯಂತರದಿ ತುಚ್ಛರ. ಸೇವೆಯಿಂದುಪಜೀವಿಸುವರಜ್ಞಾನಕ್ಕೊಳಗಾಗಿ. ಇನ್ನು ಸಂಶಯ ಇದ್ರೆ ಕೇಳ್ಬೋದು ಏನಾದರೂ. ಆಯ್ತು, ಮತ್ತು ನಾಳೆ ಪೂರ್ಣ. ಹರೇ ಶ್ರೀಕೃಷ್ಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಮಸ್ಕಾರ ಆಚಾರ್ಯ. ಹರೇ ನಮಃ.